ಕಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಲೆಕ್ಸ್ಕೋರು ಕಂಪ್ಯಾಕ್ಟ್ ಆಗಿರ್ತದೆ. 4 ಕಲ್ಲು 6 ಅಲ್ಲ ಇದು ಈ ಕಡೆ ಇದು 6 ಅಲ್ಲ. ನೋಡ್ಕೊಂಡು ಒಂದೊಳ್ಳೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ವಡ್ನಳ್ಳಿ ಗ್ರಾಮದ ಹಸುಗಳ ಮಾಹಿತಿ ಇದು. ಬೆಳಗ್ಗೆ ಮುಂಜಾನೆ 7:30-8 ಗಂಟೆ ಸುಮಾರಿಗೆ ಕವರ್ ಆಗಿರ್ತಕ್ಕಂಥ ವಿಡಿಯೋ ಇದು. ಹಸು ಬೇಕು ಅಂತ ಹೇಳಿದ್ರೆ ಯಾರಾದರೂ ನೇರವಾಗಿ ಬರ್ಬೋದು, ಕರೆ ಮಾಡ್ಬೋದು, ಭೇಟಿ ಮಾಡ್ಬೋದು, ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿ ಮಾಡ್ಬೋದು. ವ್ಯಾವಹಾರಿಕವಾಗಿ ಏನೇ ವ್ಯತ್ಯಾಸಗಳಿದ್ರೆ ಅದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ, ನಾವು ಮಧ್ಯವರ್ತಿ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಆರಂಭಿಸ್ತಾ ಇದೀವಿ. ಅಣ್ಣ ಎಷ್ಟನೇ ಸೂಲು ಹಲ್ಲು ಭೀಮಣ್ಣ? ನಮಸ್ಕಾರ. ನಮಸ್ಕಾರ ನಮಸ್ಕಾರ ಅಣ್ಣ. ನಮಸ್ಕಾರ. ಇದು ಹಾಕಿರೋ 2ನೇ ಕರ ಹಾಕಿದ್ರೆ 2ನೇ ಕರ ಅಲ್ಲ? 2ನೇ ಕರ ದೊಡ್ಡ ಹಾಲಿಂದು. ಹಾಂ ಹಾಂ 17-18 ತೆಗೆದ ಅಂತಾರಣ್ಣ. ಓಕೆ, ದೊಡ್ಡ ಹಾಲಿನ ಹಸು ಅಂದರೆ ದೊಡ್ಡ ಕಿಚ್ಚಲು. ಗ್ಯಾಪ್ ಆಯ್ತಣ್ಣ. ಓಕೆ ಓಕೆ ಓಕೆ. ದನ ಒಳ್ಳೆಯದು ಚಪ್ಪು. ಹಾಂ ಹಾಂ ಹಾಂ. ಬೇಕಂತ ಟೈಮ್ ಅಂತ ಬೇಕನ್ಸುತ್ತೆ. ಬೇಕಣ್ಣ, 15 ಕರ ಹಾಕಲ್ಲ. ಓಕೆ, ರೇಟ್ ರೇಟ್ ಹೆಂಗೆ? ಎಲ್ಲಿಂದ ಏನಾದ್ರು ರೇಟ್ 50ರಿಂದ 140 ಅದಾವಣ. ಹಾಂ ಹಾಂ ಹಾಂ. 50,000ದ ಹಾಂ 140 ಅದಾವ. ಇದಾವ? ಅದ್ರೊಳಗೆ ಯಾವ ಚಾಯ್ಸ್ ಮಾಡ್ಕೊಂಡು ಇದು ವ್ಯಾಪಾರ ಹೇಳ್ರಿ ಅಂದ್ರೆ ಹೇಳ್ತಾವೆ. ಸರಿ ಸರಿ ಸರಿ. ಅಲ್ಲಿ ತಗ ಬಂದ್ರೆ ಕೊಡಕಂತ ಲೆಕ್ಕದಾಗ ಐತಾ. ಹಾಂ ಹಾಂ ಹಾಂ. ಈಗ ಬಂದು ಇಂಥದಿರಲಿ ಅಂದ್ರೆ ಹೆಚ್ಚು ಕಮ್ಮಿ ಮಾಡೋದ್ರಿ. ಓಕೆ. ಹಾಂ, ಈಗ ಅವರು ಒಂದು 80 ತಗೋಬೋದು, 90 ತಗೋಬೋದು, 1,00,000 ತಗೋಬೋದು. ಹಾಂ ಹಾಂ. ಈಗ 55 ಇರಲಿ ಅನ್ಬೋದು, 50 ಇರಲಿ ಅನ್ಬೋದು. ಹೋದ್ರೆ ಬರಲಿ ನೇರವಾಗಿ. 75 ಇರಲಿ ಅನ್ಬೋದು. ಯಾವ್ಯಾವ ಥರ ಅದಾವ ಆ ಥರ ಅದಾವ್ರಿ. ಮಾಡ್ಕೊಳ್ಳಿ, ಬರಲಿ ನೇರವಾಗಿ ಬರಲಿ. ನೇರವಾಗಿ ಬರಲಿ, ಬಂದು ದನ ಕಣ್ಣ ನೋಡಲಿ. ಯಾಕಂದ್ರೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಇಳ್ದವ್ರಿ. ಇನ್ನು ಹಾಂ ಹಾಂ ಹಾಂ. ಸರಿ. 8 ಗಂಟೆಗೆ ದನ ಕಣ್ಣಿಗೆ ಕಾಣ್ತಲ್ಲ. ಸರಿ. ಇವತ್ತು ವಿಡಿಯೋನೇ ಮಾಡಿಸ್ಬಾರ್ದಂತಿತ್ರಿ. ಹಾಂ ಹಾಂ ಹಾಂ. ಮತ್ತೆ ಅದು ವಾರ ಮಾಡಿಸಿ ರೂಢಿ ಅಲ್ಲ. ಹೌದು ನೋಡ್ರಿ ಅಪ್ಪಳೆ ಕಾಣ್ತದ. ಹಾಂ, ಆಗಲಿ ಬರುತ್ತೆ. ಇದೇ ರೀತಿ ನೀವು ಹೇಳಿದಂಗೆ ನೇರವಾಗಿ ಬಂದು ವ್ಯವಹಾರ ಮಾತಾಡ್ಕೊಳ್ಳಿ. ಅದ್ರಾಗ ಏನಿಲ್ಲ, ನೇರತೆ ಇರಲಿ. ಒಳ್ಳೆ ಅನುಭವ ಇದ್ದರೂ ಕೂಡ ಕರ್ಕೊಂಡು ಬಂದು ಮಾತಾಡ್ಸ್ಕೋಬೋದು. ಬಂಧುಗಳೇ, ಇಲ್ಲಿ ನೋಡ್ತಾ ಇದ್ರಿ ಫುಲ್ ಅಡರ್ ಇದೆ, ಜೊತೆ ಫುಲ್ ಬ್ಯಾರಲ್ ಇದೆ. ಅಂದರೆ ದೊಡ್ಡ ಗುಡಾಳ ಹೊಟ್ಟೆ ಹಸು 6 ಅಂತಿದ್ದಾರೆ. ಅಯ್ಯೋ 6 ಇದು. ಸ್ವಲ್ಪ ಮುಂದಕ್ಕೆ ಅಡರ್ ಫಿಲ್ ಆಗ್ಲಿಕ್ಕೆ ಟೈಮ್ ಮೋಸ್ಟ್ಲಿ ತೊಗೊಳ್ತದೆ ಅನ್ಸುತ್ತೆ. ನರಗಳು ಅಂತೂ ಹೀಗಿದೆ. ಅಣ್ಣ ಹೇಳ್ತಿದ್ದಾರೆ ಬಾವಿ ಹೆಂಗೆ ದಾಳಿಂಬ ಬಾವಿ. ಒಂದಲ್ಲಿ ಪೈಪ್ ಆಗಿದಾವ. ಹೌದು, ಈ ಥರ ಇದೆ. ಅದರ ತೊಟ್ಟೆಲ್ಲ ಬಿಡಿ ಇದೆ. ಮೇಯಕ್ಕೆಲ್ಲ ಬಾರಿ ಕಾಡ್ರಿ ನೋಡ್ರಿ. ಕಸ ಸಗಣಿ ಹೇಳ್ದೆಲ್ಲ ತಿಂತೈತೆ ನೋಡ್ರಿ. ಬಂದಿರೋದ್ರೆ ಬೆಳಗ್ಗೆ 8 ಗಂಟೆಗೆ ಅಣ್ಣ. ದನ ಕಣ್ಣಿಗೆ ಕಾಣಲ್ಲ. 1-2 ದಿವಸ ಬೇಕಣ್ಣ ಸುದರ್ಶನಕ್ಕೆ. ಅಡ್ಡಿಲ್ಲ, ಈಗಲೇ ವಿಡಿಯೋದಲ್ಲಿ ಇಷ್ಟಂತ ಲೆಂತ್ ಕಾಣ್ತಿದ್ದಾವೆ. ದನ ಬೀಡದವಣ. ಹಾಂ, ಬೀಡಿದೆ. ಜಾತಿ ಅದಾವು. ಹಾಲು ಬಂದೇ ಬರ್ತಾವ. ಹಾಲು ಸ್ನೇಹಿತರೆ ನೋಡ್ತಾ ಇದ್ರಿ, ಅಣ್ಣ ಭೀಮಣ್ಣವ್ರದ ನಂಬರ್ಗಳಿದೆ. ನಿಮಗೆ ವಡ್ನಳ್ಳಿ ಏನು ದೂರ ಆಗಲ್ಲ, ದಾವಣಗೆರೆಗೆ ಹತ್ರನೇ ಇರ್ತೀರಿ. ಹರಪನಹಳ್ಳಿ ವಿಜಯನಗರ ಜಿಲ್ಲೆ, ಬಳ್ಳಾರಿ, ನೀವು ಯಾವ ಮೂಲದಿಂದ ಬಂದರೂ ತುಂಬ ಹತ್ತಿರದಿಂದನೇ ಬರ್ಬೋದು. ಮೇವು ಗೀವು ಈ ಥರ ನೋಡಿಕೊಂಡೆ ಖರೀದಿ ಮಾಡ್ಬೋದು. ನಿಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ ಇಲ್ಲಿ, ನಿಮ್ಮ ಜವಾಬ್ದಾರಿ ಕೂಡ. ಓಕೆ, ನೈಸ್. ಇದು 2ನೇ ಹಸು. ನಿಮಗೆ ಏನಾರ ವಿಡಿಯೋದ 2ನೇ ಹಸು ತೋರಿಸಿದ್ರಲ್ಲ ಅಂದರೆ ಗೊತ್ತಾಗುತ್ತೆ. 18 ನಮ್ಮವದವಣ. ಹಾಂ ಹಾಂ. ತಮ್ಮರ ಒಂದು 9 ಅದಾವ. ಸರಿ ಸರಿ. 27-28 ಅಕ್ಕವಣ್ಣ. ದೊಡ್ಡ ಲಾಟು. ಹಾಂ, ಓಕೆ ಅಣ್ಣ. ಓಕೆ. ಎಲ್ಲ ಒಟ್ಟು ಅಣ್ಣ ಟೊಟ್ಟು ದೊಡ್ಡ ಅಲ್ಲೇ ಸ್ವಲ್ಪ ಜಾಸ್ತಿ ತಂದವಣ. ಹಾಂ ಹಾಂ ಹಾಂ. ಈಗ ರೈತರಿಗೆ ಒಟ್ಟು ಹಾಲು ಬಂದ್ರೆ ಚೆನ್ನಾಗಣ. ಓಕೆ, ಸಣ್ಣ ಮಣಕ್ ಬಂತಾವು. ಇಟ್ಟು ಏನೋ ಒಂದು 5 ಲೀಟ್ರ್ 6 ಲೀಟ್ರ್ ಕೊಟ್ರೆ ಅವ್ರೀಗ ಅವಕ್ಕೆಲ್ಲ ದೊಡ್ಡ ಬಂಡವಾಳ ಹಾಕಿ ಹಾಲು ಇಟ್ಟು ಬಂತು ಅನ್ನೋದು ಆಗಬಾರ್ದು. ಹೌದು ಹೌದು. ಈಗ ಮನಸ್ಸೇ ಹಾಲು ಕರೆ ಅಂತ ದನಗಳಣ. ಹೌದಾ? ನೋಡ್ರಿ ಹಾಲಿನ ಬಾವಿಗಳು ಹೆಂಗದ ನರ ಆಗಿರೋ ಹೊಟ್ಟೆಡಿ ನೋಡ್ರಿ. ಚೆನ್ನಾಗಿದಲ್ಲ. ಇದು 15 ದಿವಸ ಬೇಕಣ್ಣ. ಆಲ್ಮೋಸ್ಟ್ ಎಲ್ಲವೂ ನರಗಳು ಚೆನ್ನಾಗಿ ಬಿದ್ದಿರ್ತಕ್ಕಂಥ ಹಾಲು ಬಾವಿ ದೊಡ್ಡದಾಗಿರ್ತಕ್ಕಂಥ ಹಸುಗಳೇ. ಸ್ವಲ್ಪ ನಿಮಿಷ ಆತಣ ಇದು. ಇದೆಲ್ಲ ಚಿಕ್ಕ ಚಿಕ್ಕ ಮಾರ್ಕ್ ದಾಟಿದೆ. ಮೊದಲೇ ಇದು ಹಸುವಿನಲ್ಲಿ ಮಾಹಿತಿಯನ್ನು ನಾವು ಕೊಡುವಾಗ ಕೂಡ ಈ ಥರ ಇದೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ಕೊಳ್ಳಿ. ಬಂದಾಗ ಹಿಂಗೆ ಭೀಮಣ್ಣ ಹಿಡ್ಕೊಂಡಿದ್ರೆ ಆರಿಸ್ಕೊಂಡು ನೋಡ್ಕೊಳ್ಬೋದು. ಅದಕ್ಕೆ ಮುಕ್ತವಾದ ವಾತಾವರಣ ಇದೆ. ಆಲ್ಮೋಸ್ಟ್ ಎಲ್ಲ ಹೆವಿ ಬ್ರೀಡು. ಹಿಂಗಿರ್ಬೇಕು. ಮೇವಿಗೆ ಚೆನ್ನಾಗಿ ತಿಂದಂಗಿದ್ರೆ ಒಳ್ಳೆಯದು. ಒಂದು ಏನಿಲ್ಲ 15 ದಿವಸ ಗ್ಯಾಪ್ ಇರೋವೇ ಇದು ಅನ್ಸುತ್ತೆ. ಜಾಸ್ತಿ 15 ದಿವಸ ಒಂದು 7 ಗಂಟೆ ಅದಾವಣ. ಸರಿ ಸರಿ. ಹಾಂ, ಆಯ್ತು. ರೆಡಿ ಅದಾವ. ಇದು ಹೆವಿ ಹೈಟ್ ಇದೆ. ಸುಮಾರು 5 ಅಡಿಗಿಂತ ಹೆಚ್ಚು ಹೈಟ್ ಇರ್ತಕ್ಕಂಥ ಹಸು. ಲೆಂತು 9 ಅಡಿ, 809 ಅಡಿ ಬರುತ್ತೆ.
ಹಿಡ್ಕೊಳ್ರಿ ಭಾರಿ ಹೆವಿ ಸೈಜ್ ಅಣ್ಣ. ಹೌದು, ಒಳ್ಳೆ ಗಿರ್ಲ್ಯಾಂಡ್ ಥರ ಇದೆಯಲ್ಲ ಇದು ಕೂಡ. ಇದು ಗಿರ್ಲ್ಯಾಂಡ್ ಟೈರ್ ಬರುತ್ತೆ. ಹೌದು, ಹಂಗೆ ನೋಡ್ತಾ ಇದ್ದೀರಿ. ಎರಡು ಆ ಥರ ಬರ್ತಾವಣ್ಣ. ಎತ್ತರ ಇದೆ, ಪಂಜಾಬ್ ಬ್ರೀಡ್ ಥರ ಬರ್ತಾ ಇದೆ ಅಂತಾನೆ. ಆರಲ್ಲ ಪಂಜಾಬಿ ತಳಿನ ಅದು ಫುಲ್. ತುಂಬ ಹೈಟು ಪಕ್ಕ ರೈತರ ಮನೆ ಹಾಕೋಣ ನೋಡ್ರಿ. ಮುಗಿದೋಣ ಪೋಣ ನೋಡ್ರಿ, ಎಲ್ಲ ಗೊತ್ತಾಗ್ತದೆ ನಿಮಗೆ. ಹೌದು, ಶೋಕಿ ಮಾಡಕ್ಕೆ ಹೋಗಿಲ್ಲ, ಮೈ ತಕ್ಕಲಿ ತೊಗೊಳಲ್ಲ. ಎರಡನೇದಲ್ವ ಅಣ್ಣ? ಎರಡನೇ ಸುತ್ತು ಆರಲ್ಲ. ಬಂದೊಳ್ಳೆ ಇದು ಹೈಟ್ ಇದೆ, ಎತ್ತರ ಕೂಡ ಇದೆ, ಉದ್ದ ಲೆಂತ್ ಇದೆ. ಹಾಲಿನ ನರಗಳು ಕೂಡ ಸೂಕ್ಷ್ಮವಾಗಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ನಾವಂತೂ ನೋಡಿಲ್ಲ. ಹಾಂ ಹಾಂ, 22 ಒಂದು ಟೈಮ್ ತೆಗೆದ ನೋಡಿಲ್ಲ ನಾವಂತೂ. ನಂಜದ ಮೇಲೆ ತಂದ ನಾವು ತಂದಿದ್ದೀರಿ. ಅದ್ರ ಬಗ್ಗೆ ಇನ್ನೇನು ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಹ್ಞೂ, ಆಗಲೇ ಏನು ಹಾಲಿನ ನರಗಳು ಸಿಗ್ತಾ ಇದ್ವು, ನೋಡ್ತಾ ಇದ್ವು, ಅದೇ ಥರ ನರಗಳು ಹಾಲಿದ್ದು. ಬಾಕ್ಸ್ ತುಂಬಕ್ಕೆ ಅವಾಗ ನೋಡಲಿಕ್ಕೆ ಲಾಯಕ್ಕಿದೆ. ಭಾರಿ ಹಾಂ, ಫಿಲ್ ಆಗ್ಬೇಕಾದ್ರೆ ಭಾಳ ಚೆನ್ನಾಗಿ. ಸರಿ ಅಣ್ಣ, ಸರಿ, ಗುಡ್. ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಹಸುಗಳು ಮಾತ್ರ, ಒಳ್ಳೆಯದು. ಒಂದೊಳ್ಳೆ 2 ಜೋಡಿ ನೋಡಿ ಫಸ್ಟು ಹಸು ಬಗ್ಗೆ ಮಾತಾಡೋಣ. 2 ಹಿಡ್ಕೊಳ್ತಾರೆ. ಅಡರ್ ಕಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು, ಲೆಗ್ ಸ್ಕೋರು ಕಂಪ್ಯಾಕ್ಟ್ ಆಗಿರ್ತದೆ. 4 ಆರಲ್ಲ. ಈಗ ನೋಡ್ರಿ ಹೇಗಿದೆ. ಒಂದು ನಿಮಿಷ ಅಣ್ಣ. ಒಂದೊಳ್ಳೆ ಅಡರ್ಗೆ ನೋಡ್ಕೊಂಡಾಗ ಮಾತಾಡೋಣ. ನೋಡ್ಕೊಂಡು ಹೆಂಗಿದೆ ದ್ವಾರದೊಳಗೆ. ಬಾಕ್ಸ್ ಸೈಜ್ ತುಂಬ ಚೆನ್ನಾಗಿದೆ, ಹೇಳಿ ಮಾಡಿಸ್ದಂಗೆ ಇದಾವೆ ಬಾಕ್ಸ್ ಸೈಜ್. ಕಣ್ಣಿಗೆ ಕಾಣ್ತಲ್ರಿ, ಬಂದು ಕಂಡ ನೋಡ್ರಿ. ಬೆಳಿಗ್ಗೆ ಬಂದಿರೋದು 8 ಗಂಟೆಗ. ಅರ್ಲಿ ಮಾರ್ನಿಂಗ್ ತುಂಬಿಸಿದೇವಿ. ಹಾಂ ಹಾಂ, 2 ದಿನ ಜರ್ನಿ ಆಗಿದಾವೆ, ಬಂದು ನೋಡ್ರಿ. ಬಾಕ್ಸ್ ಸೈಜ್ ಅಂತೂ ಫಿಲ್ ಆಗಿದೆ ಈ ಲೆವೆಲ್ಗೆ ಈಗಲೇ. ಇದು ಹಾರಲ್ಲ, ಇದು 4 ಅಲ್ಲ. ಇದು ಈ ಕಡೆ ಇದು ಆರಲ್ಲಿ ನಾನು ನೀನು ತೋರಿಸ್ತಾ ಇದ್ದೀನಿ. ಇದು ಸೂಪರ್, ತೀಳದಂಗಿದೆ, ತಿದ್ದಿ ಮಾಡ್ದಂಗೆ ಅಂತಾರಲ್ಲ ಹಾಗೆ. ಮೋಸ್ಟ್ಲಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ. ಈ ಥರ ಇಷ್ಟ ಆಗಿಲ್ಲ ಅಂದರೆ ಈ ಥರ ಹಸುಗಳು. ನೀನು ಇಲ್ಲಿದೆ, ಇದು ಆ 4 ಪಡ್ಡೆ. ಪಡ್ಡೆ ಇಂಗ್ಲೀಷ್ ಇದೆ ಎಲ್ಲ. ಈ ಕಡೆ ಸೈಡಿಂದ ತೋರಿಸಿ 4 ಪಡ್ಡೆ ಮೂಲಕ 2 ಸೆಕೆಂಡ್ ಲ್ಯಾಕ್ಟೇಷನ್ ಇದೆ, 2 ಕೂಡ. ಗುಡ್, ತುಂಬ ಚೆನ್ನಾಗಿದ್ದಾವೆ ಜೋಡಿ. ಬೆಲೆ ವಿಚಾರದಾಗ ಏನು ಅಡ್ಡಿ ಮಾಡಿಸ್ಕೋಬೇಡಿ, ಬರ್ರಿ ನೋಡಿ ನೇರವಾಗಿ ಅಂತ ಹೇಳ್ತಾರೆ. ಯಾಕಂದ್ರೆ ವಿಡಿಯೋ ಹಾಕ್ರಿ, ನೋಡೋಣ ಬರ್ತಾವಣ. ಈಗ ಹೊಂಟ್ಬಿಟ್ಟವಣ ಅನ್ಬೇಡ್ರಿ. ಹಾಂ ಹಾಂ, ಇನ್ಸ್ಟಾಗ್ರಾಮು ಯೂಟ್ಯೂಬ್ನಾಗ ನೋಡಿದ್ದ ವಿಡಿಯೋ ಹಾಕಲ್ಲ, ಬಂದು ನೋಡಿ ಕಣ್ಮುಟ್ಟ ನೋಡ್ಕೊಂಡು ಒಂದ್ಸತಿ. ಒಬ್ರಿಬ್ರು ವಿಡಿಯೋ ಹಾಕ್ಬೋದು, ಸಾವಿರಾರು ಜನ ಕೋಟ್ಯಾಂತರ ಜನ ಮಾಡ್ತಾರ, ಅವ್ರಿಗೆಲ್ಲ ವಿಡಿಯೋ ಹಾಕಕ್ಕಾಗಲ್ಲ. ಹಾಗಾಗಿ ಬಂದು ನೋಡ್ರಿ ಕಂಡ ದನ. ದೊಡ್ಡದು ಲಾಟೆ ಇದೆ, 1-2 ಹಸು ಅಲ್ಲ. ಬೇಡ. ಹಾಂ, ಒತ್ತಾಯ ಇಲ್ಲ. ನಿಮ್ಮ ಒಂದು ಜುಲ್ಮಿ ಅನ್ನುವಂಥದ್ದು ಪದ ಇಲ್ಲ. ನಿಮ್ಗೆ ಇಷ್ಟ ಆದರೆ ಮಾತ್ರ ಖರೀದಿ ಮಾಡಲಿಕ್ಕೆ ನಾವು ಮಾತು ಬಂದಿದೆ. ಖಂಡಿತ ಒಳ್ಳೆಯದಣ್ಣ. 4 ಪಡ್ಡೆ. 4 ಪಡ್ಡೆ. ವಾರೇ ವಾ, ತೊಟ್ಟು ನೋಡ್ರಿ, ಹಿಂಗೆ ತೊಟ್ಟು ತೊಡೆ. 4 ಪಡ್ಡೆ ಮಣಕ. ಬಂದರೆ ವೈಟ್ ಕಡೆ ಕಡಿಮೆ ಇದೆ, ಪೂರ್ತಿ ಬ್ಲ್ಯಾಕ್ ಆಲ್ಮೋಸ್ಟು. ಆಲ್ ಬ್ಲಾಕ್ ಎಚ್-ಅಪ್. ಹಾಂ, ಬ್ಲ್ಯಾಕ್ ಕಡೆ ಇದೆ, ಬ್ಲ್ಯಾಕ್ ಕೋಡ್ ಇದೆ. ಎಷ್ಟು ಉದ್ದ ಅದಾವ ಲೆಂತಿ. ಹೌದು, ಕಡ್ಡಿ ಮುರಿತಲ್ಲ ನೋಡ್ರಿ. ತೊಟ್ನಾಗೆಲ್ಲ ಪ್ಯಾಸ್ಟ್ ನೋಡ್ರಿ. ಹೌದು, ಬ್ಲ್ಯಾಕ್ ರೆಡ್ ಸ್ಪಾಟ್ ಇದೆ. ಏನು ಇವತ್ತು ಕಣ್ಣಿಗೆ ಕಾಣೋದನ, ಆದರೂ ನೇರವಾಗಿ ಬಂದಾಗ ಖಂಡಿತ ಕಾಣ್ತಾವ. ಈ ಲೆವೆಲ್ಗೆ ಇದೆ. ಇವಾಗ ಇಳಿದ್ರು ಕೂಡ 4 ಹಾಂ, 4 ಪಣಕ ಅಂದ್ರೆ ಹೈಟ್ ಇನ್ನೂ ಎಷ್ಟು ಹೈಟ್ ಆಗುತ್ತಪ್ಪ. ಇದು ತುಂಬ ಹೈಟ್ ಆಗುತ್ತೆ. ವೆರಿ ನೈಸ್. ಸೂಪರ್ ಅಣ್ಣ, ಆಯ್ತಣ್ಣ. ಅದೇ ಹಾಂ ಹಾಂ, ಇದು ಗಬ್ಬದ ಹಸುನೇ. ಆಲ್ಮೋಸ್ಟ್ ಎಲ್ಲ ಗಬ್ಬದ ಹಸುಗಳಲ್ಲಿ ಜಾಸ್ತಿ ಇದೆ, ನೀವು ನೋಡ್ಕೊಂಡಂಗೆ. ಆಲ್ಮೋಸ್ಟ್ ಚೆನ್ನಾಗಿದೆ, ಕಾಂಪಾಕ್ಟ್ ಎಡರಿರ್ತಕ್ಕಂಥ ಹಸುಗಳೇ ಇದ್ದಾವೆ. ಮೇವು ನೀರು ಇದೆ ನಮಗೆ ನೋಡ್ಕೊಳ್ಳುವಂಥದ್ದು. ಎಷ್ಟಲ್ಲ ಅಂದ್ರಲ್ಲ ಅಣ್ಣ? ಇದು ಕಡೆಯಲ್ಲ, ಇದು ಕಡೆಯಲ್ಲ, ಎಳ್ಳೆ ಕಾಲ ಕಡೆಯಲ್ಲ. ಓಕೆ, ಇದು ವೈಟ್ ಕಡೆ ಜಾಸ್ತಿ ಇದೆ ನೋಡುವಂಥದ್ದು. ಇಳಿಯಕ್ಕೆ ಇನ್ನೊಂದು ವಾರ ಅಣ್ಣ? 15 ದಿವಸ ಬೇಕಣ್ಣ. 15 ದಿವಸ. ದನ ಸಿಗ್ತಲ್ಲಣ್ಣ, ದನ ಸಿಗೋದಕ್ಕೆ ಮತ್ತೆ ಸ್ವಲ್ಪ ಲೇಟ್ರ್ ತಗೊಂಬಂದವಿ. ಎಲ್ಲ ವ್ಯಾಪಾರಸ್ಥರಣ್ಣ, ಕೈ ಬರ್ದಾರ, ಖಾಲಿ ಬರ್ದಾರ, ಕುಣಿಯಕ್ಕೆ ಬರ್ದಾರ ವ್ಯಾಪಾರ.
ಈಗ ಹಂಗೆ ಯಾರು ತಗರ ಒಂದು 2 ಲಕ್ಷ 3 ಲಕ್ಷ ಸಿಗೋದು ಹೋಯ್ತಾರ ಅದು ವ್ಯಾಪಾರ ದೊಡ್ಡ ಕತೆ ಐತಿ ಬಾಣ ಈಗ ಕಷ್ಟ ಇದೆ ಅಲ್ಲ. ಕಷ್ಟ ಐತಿ ಏನೋ ಜಗ್ಲ ಬೀಳ್ತಾನಂಗೆ ಆಗಿರುತ್ತೆ ಅವ್ರಿಗೆ. ಅದು ಕಷ್ಟ ನೋಡ್ರೆ ಏನಪ್ಪ ಅನುಭವಿಸೋರಿಗೆ ಅದು ಸ್ವಲ್ಪ ಅಂದರೆ ಒಂದು 15-20 ದಿವಸದೊಳಗೆ ಲೈಟ್ ಇರೋಂಥ ಹಸು ಅಂತಾರೆ. ಅಡ್ಡಿ ಇಲ್ಲ, ನೋಡ್ಕೊಳ್ಳಿ. ಇದು ಈಗ ಲಾರೆ ಬಂತಲ್ಲ ಹಂಗೆ ಕಾಣ್ತೈತಿ. ಹ್ಞೂ ಒಂದು ವಾರಕ್ಕೆ ರೆಡಿ ಆಗ್ಬಿಡ್ತಾನ ಅಥವಾ ಒಂದು 8 ದಿನ ಬೇಕಣ. 15 ದಿವಸದೊಳಗೆ ಸರಿ ಸರಿ. ಒಳ್ಳೆ ಬೀಡ ಐತನ. ಹ್ಞೂ ರೈತರ ಮನೆ ದನ ನೋಡಿ ಚಪ್ಪೆಗಲ್ಲ ಇಡ ಸಗಣಿ ಅಲ್ಲ ಆ ಕಡೆ ಈ ಕಡೆ ಸಗಣಿ ನೋಡ್ರಿ ಅದು ಪಕ್ಕ ರೈತರ ಮನೆ ಇದ್ದಾನ ದನ. ಹೌದು. ಇದೇನು ಸುಖವಾಗಿ ಮೇಯ್ದು ಪಾರಾಮ್ ಹೇಳ್ದಲ್ಲಣ ಹಾಂ ಹಾಂ ತಿನ್ನಕ್ಕೆ ಕಾಡಿರ್ಬೇಕಣ್ಣ ದನ. ಹಿಂಗೆ ತಿನ್ನಕ್ಕೆ ಕಾಡಿದ್ರ ಹೌದು. ರೈತರಿಗೆ ಒಯ್ದವ್ರಿಗೆ ಪಾಡಕತ್ತಿ. 1 ಲೀಟ್ರ್ ಹಾಲು ಕಮ್ಮಿ ಬರಲಿ ದನ ಮೇಯ್ಬೇಕು. ಮೇಯ್ಬೇಕಲ್ಲ, ಅದಕ್ಕೆ ಚೆನ್ನಾಗಿರೋದು ಇಟ್ಕೊಳ್ಬೇಕು. ಸರಿ ಇದೆ. ಬಂದು ಒಯ್ರಿ ದನ ಕಣ್ಣ ಇಕ್ಕೊಳ್ರಿ. ಹ್ಞೂ ಬಂದು ನೋಡ್ರಿ ದನ ಯಾವ ಥರ ಅದ ಅಂತ ತಗೊಂಡು ಹೋಗ್ರಿ ಬಂದು. ಓಕೆ ಓಕೆ. ಹತ್ರನೇ ದಾವಣಗೆರೆಗೂ ಹತ್ರ ಇದೆ. ದಾವಣಗೆರೆ 7 ಕಿಲೋಮೀಟರ್ ಅಣ್ಣ. ಹಾಂ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಅದು ಕೂಡ ತಾಲೂಕು ವಿಜಯನಗರ ಜಿಲ್ಲೆ, ಚಿತ್ರದುರ್ಗದೊಳಗೆ ರಾಣೆಬೆನ್ನೂರು, ಹಾವೇರಿ ಎಲ್ಲ ಹತ್ರ ಇದೆ. ಬಳ್ಳಾರಿ ಎಲ್ಲ ಹಾಂ ಹೆಂಗಿದ್ರು ಕೂಡ ಒಂಥರ ಜಂಕ್ಷನ್ ಇದ್ದಂಗೆ ಇದು. ಸರಿನಾ ಸರಿ. ಆಯ್ತು ನಿಮಗೆ ವಾಯುಪುತ್ರ ಡೈರಿ ಫಾರ್ಮಿಂದ ಮಾತಾಡೋದು. ಹಸುಗಳು ಇವರೆಲ್ಲ ಟಾಪ್ ಬ್ರೀಡ್ ಎಲ್ಲ ಹಸುಗಳಿರೋದು. 4 ಹಲ್ಲು 6 ಹಲ್ಲು ಕಡೆ ಹಲ್ಲು ಎಲ್ಲ ಇವಿ ಅಡರ್ ಇರೋಂಥ ಹಸುಗಳು ಇರೋದಲ್ಲ. ಹೆಚ್ಚಾಪ್ ಒಳಗೆ ಇವಿ ಅಡರ್ ಹಸುಗಳೆಲ್ಲ ಎಲ್ಲ ದೊಡ್ಡ ಹಾಲು ನಾವು 10, 12, 14, 15, 18 ತನಕ ಅದಾವೆ ಹಸುಗಳು. ಇವಿ ಅಡರ್ ಹಸುಗಳು ಬರೀ ಚೆನ್ನಾಗಿ 4 ಹಲ್ಲು ಪಡ್ಡೆ ಅದು. 4 ಹಲ್ಲು ಪಟ್ಟೆ ಇದೆ. 4 ಹಲ್ಲು ಪಡ್ಡೆ ಸೈಜ್ ಭಾರಿ ಸೈಜ್ ಅಂತ. ಇದು 6 ಹಲ್ಲು ಇದು 6 ಅಲ್ಲ ಇದು. ಇವಿ ಅಡರ್ ನರ ನೋಡ ಹೆಂಗೆ ಬಂದು ಭಾರಿ ಹಾಲು ಮಾತ್ರ ಪಕ್ಕ. ಇದು 6 ಹಲ್ಲು ಯಾಕಂದ್ರೆ ಈ ಕಡೆಯಲ್ಲಿ ಭಾಳ ಇದು ಅಗಲ ಪಂಚಗಿಂಚ ಒಳಗೆ ಅಗಲ ಐತಿ. ಒಳ್ಳೆ ಜಾತಿ ಒಂದು 15 ಸಲ ಲೈಟ್ ಐತಣ್ಣ. ಒಳ್ಳೆ ಆಕಳ ಇದು. ಒಂದು 15 ಸಲ ಲೈಟ್ ಚೆನ್ನಾಗಿತ್ತು ಆಕಳ. ಮುಟ್ಟ ಬಂದು ನೋಡಿ ಆಕಳುಗಳು ಒಳ್ಳೆ ಚೆನ್ನಾಗಿ ಟಾಪ್ಗಳು ಎಲ್ಲ ಚೆನ್ನಾಗಿರೋವು. ಅಲ್ಲೇ ರೇಟ್ ಕೇಳಬೇಡ್ರಿ. ರೇಟ್ಗಳು ಎಲ್ಲ ಜಂಪ್ ಆಗಿದೆ ಆಕಳುಗಳದು ಎಲ್ಲ ಹೈನುಗಾರಿಕೆ ಮಾಡೋದ್ರಿಂದ. ಆಕಳು ಒಳ್ಳೆ ಚೆನ್ನಾಗವ. ಬಂದು ನೋಡ್ರಿ ಅಲ್ಲೇ ರೇಟ್ ಕೇಳಬೇಡ್ರಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡ್ಡಿನಲ್ಲಿ ದಾವಣಗೆರೆ ನಿಯರ್ 7 ಕಿಲೋಮೀಟರ್ ದಾವಣಗೆರೆ ಹತ್ರ ಆಗುತ್ತೆ. ಬರೀ ಬಾಕ್ಸ್ ಇರ್ತಾರಲ್ಲ ಹಾಗೆ